ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ಅಕ್ಕಿ ಹಿಟ್ಟಿನ ಒತ್ತು ಶಾವ್ಗೆ ಮತ್ತೆ ಕಾಯಿ ಹಾಲನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ, ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಎಷ್ಟು ಈಸಿಯಾಗಿ ನಾವು ಒತ್ತ ಶಾವ್ಗೆನ ಅಕ್ಕಿ ಹಿಟ್ಟಿನಿಂದ ತುಂಬಾ ಆರೋಗ್ಯಕರವಾದ ಮತ್ತೆ ಬೆಳಗಿನ ಉಪಹಾರಕ್ಕೂ ಕೂಡ ಇದನ್ನ ನಾವು ಎಷ್ಟು ಈಸಿಯಾಗಿ ತಯಾರಿಸಬಹುದು ಅಂತ ನೋಡೋಣ. ಕಾಯಿ ಹಾಲು ಅಷ್ಟೇ ಎಷ್ಟು ತೆಳ್ಳುಗೆ ಅಷ್ಟೇ ಜ್ಯೂಸಿಯಾಗಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಸೊ ಈ ತರದ ರೆಸಿಪಿನ ಯಾವ ತರ ಮಾಡೋದು ಅಂತ ನೋಡೋಣ. ಶಾವ್ಗೆನೂ ಕೂಡ ಅಷ್ಟೇ ಉದ್ರುದ್ರಾಗಿ ಬಂದಿದೆ. ಸೊ ನೋಡೋಣ ಇದನ್ನ ಯಾವ ರೀತಿ ಮಾಡೋದು ಅಂತ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ 2 ಲೋಟದಷ್ಟು ನೀರನ್ನ ಹಾಕೋಬೇಕು. ಅಂದ್ರೆ ಒಂದು 1/4 ಲೀಟ್ರಷ್ಟು ನೀರನ್ನ ಹಾಕೋಬೇಕು. ಅದಾದ್ಮೇಲೆ ಆ ನೀರಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೋಬೇಕು. ತುಪ್ಪ ಹಾಕೋಣದ್ರಿಂದ ಏನಾಗುತ್ತೆ, ಅಕ್ಕಿ ಹಿಟ್ಟು ನಮಗೆ ಗಂಟಾಗಲ್ಲ ಮತ್ತೆ ತುಂಬಾ ಚೆನ್ನಾಗಿ ಬೇಯುತ್ತೆ ಆ ನೀರಿನಲ್ಲಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಸ್ವಲ್ಪ ನೀರು ಬಿಸಿ ಆದ್ಮೇಲೆ ಅದ್ರ ಮಧ್ಯಭಾಗಕ್ಕೆ 2 ಈ ತರದ 1.5 ಬೌಲಷ್ಟು ಅಕ್ಕಿ ಹಿಟ್ಟನ್ನ ಹಾಕೋಬೇಕು. ನೋಡಿ, ಮೊದಲಿಗೆ 1 ಬೌಲಷ್ಟು ಮತ್ತೆ ಒಂದು ಅರ್ಧ ಬೌಲ್ಗಿನ ಸ್ವಲ್ಪ ಜಾಸ್ತಿಯಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಂಡ್ಬಿಟ್ಟು ಅದನ್ನ ಚೆನ್ನಾಗಿ ನಾವು ಬೇಯಿಸ್ಬೇಕು. ನೋಡಿ, ಈ ತರ ಚೆನ್ನಾಗಿ ಅದು ಉಪ್ಪು ಬರೋ ರೀತಿ ಅದನ್ನ ಬೇಯಿಸ್ಬೇಕು. ಅದು ಯಾವ ರೀತಿ ಬೆಂದಿದೆ ಅಂತ ನಮಗೆ ಗೊತ್ತಾಗುತ್ತೆ ಅಂದ್ರೆ, ಈ ತರ ಎಲ್ಲ ಅದು ಬೇಯ್ತಾ ಇದ್ದಾಗ ನೀರಿನ ಅಂಶ ಬೆಂದು ಸ್ವಲ್ಪ ಕಮ್ಮಿ ಆಗುತ್ತೆ. ನೋಡಿ, ಈ ತರ ನಮಗೆ ಬೆಂದ ಮೇಲೆ ಆ ತರ ನಮಗೆ ಉಕ್ಕು ಬರಲ್ಲ ಅದು. ಸೊ ಅವಾಗ ನಮಗೆ ಗೊತ್ತಾಗುತ್ತೆ. ಅದನ್ನ ನಾವು ಮೀಡಿಯಂ ಉರಿಲಿ ಚೆನ್ನಾಗಿ ಅಕ್ಕಿ ಹಿಟ್ಟನ್ನ ಬೇಯಿಸೋದ್ರಿಂದ ಏನಾಗುತ್ತೆ, ನಮಗೆ ಶಾವ್ಗೆ ಅಷ್ಟೇ ಉದ್ರುದ್ರಾಗಿ ಬರುತ್ತೆ. ಸೊ ಅದು ನಾನ್ ಸ್ಟಿಕ್ಕಿಯಾಗಿ ಯಾವುದೇ ರೀತಿಯಾದಂಥ ಅಂಟಾಗದೇ ಇರೋ ರೀತಿ ಅಷ್ಟೇ ಉದ್ರುದ್ರಾಗಿ ಬರುತ್ತೆ. ಇದನ್ನ ನಾವು ಬೆಳಗಿನ ಉಪಹಾರಕ್ಕೆ ಲೈಟ್ ಆಗಿ, ಇದಕ್ಕೆ ಯಾವುದೇ ರೀತಿಯಾದಂತಹ ನಾವು ಎಣ್ಣೆನ ಯೂಸ್ ಮಾಡಲ್ಲ. ಸೊ ಈ ತರದ ಪದಾರ್ಥನ ನಾವು ತಿನ್ನೋದ್ರಿಂದ ನಮಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಸೊ ನೋಡಿ, ಈ ತರ ಅದನ್ನ ಚೆನ್ನಾಗಿ ಬೇಯಿಸ್ಬೇಕು. ಅದೆಲ್ಲ ಬೆಂದ ಮೇಲೆ ಈ ತರ ಅದ್ರ ಬಬಲ್ಸ್ ಎಲ್ಲ ಕಮ್ಮಿ ಆದ್ಮೇಲೆ ಈ ತರದ ಒಂದು ಮರದ ಸೌಟಿಂದ ಅದನ್ನ ನೀಟಾಗಿ ನಾವು ಮಿಕ್ಸ್ ಮಾಡಬೇಕು. ಯಾವಾಗ್ಲೂ ನೋಡಿ, ನಾವು ಮರದ ಸೌಟಿಂದ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಅದು ಗಂಟಾಗೋದಿಲ್ಲ. ಸೊ ಅದಕ್ಕೆ ನಾವು ಯಾವಾಗ್ಲೂ ಈ ತರದ ಆದಷ್ಟು ಮರದಲ್ಲಿ ಯೂಸ್ ಮಾಡಿರ್ತಕ್ಕಂತಹ ಸೌಟಿಂದನೇ ನಾವು ಈ ತರ ನೀಟಾಗಿ ಅದನ್ನ ಮಿಕ್ಸ್ ಮಾಡಬೇಕು. ನೋಡಿ, ಗಂಟಿಲ್ದೆ ಇರೋ ರೀತಿ ನೀಟಾಗಿ ಚೆನ್ನಾಗಿ ನಾದ್ಬೇಕು. ಈ ತರ ನಾವು ಹಿಟ್ಟನ್ನ ಎಷ್ಟು ಚೆನ್ನಾಗಿ ಈ ತರ ನಾದ್ತೀವೋ ಅಷ್ಟು ಚೆನ್ನಾಗಿ ಅದು ಶಾವ್ಗೆ ಬರುತ್ತೆ. ನೋಡಿ, ಅದು ತಳನು ಕೂಡ ಹಿಡಿಬಾರ್ದು. ಅವಾಗ ನಮ್ಗೆ ಸೊ ಇದು ಬೆಂದಿದೆ ಅಂತ ಗೊತ್ತಾಗುತ್ತೆ. ಸೊ ನೋಡಿ, ಈ ತರ ಚೆನ್ನಾಗಿ ಅದನ್ನ ನಾದ್ಬೇಕು. ಅಷ್ಟು ಚೆನ್ನಾಗಿ ಅವಾಗ ಶಾವ್ಗೆ ಬರುತ್ತೆ. ಈ ರೆಸಿಪಿನ ನಾವು ಅಕ್ಕಿ ಹಿಟ್ಟಿನಿಂದ ಮಾಡಿರೋದ್ರಿಂದ ಇದು ನಮಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನೋಡಿ, ಈ ತರ ನಾವು ಬರಳಿನಿಂದ ಹಿಟ್ಟನ್ನ ಪ್ರೆಸ್ ಮಾಡಿದಾಗ ಅದು ನಮ್ಮ ಕೈಗೆ ಅಂಟಬಾರ್ದು, ಅವಾಗ ಬೆಂದಿದೆ ಅಂತ ಅರ್ಥ. ಅದಾದ್ಮೇಲೆ ನಾವು ಒಂದು ಚಕ್ಲಿ ಒಳ್ಳನ್ನ ತಗೊಂಡ್ಬಿಟ್ಟು ಅದಕ್ಕೆ ನಾವು ಈ ಶಾವ್ಗೆ ಒತ್ತುವಂತಹ ಬಿಲ್ಲೆನ ಅದ್ರೊಳಗೆ ಇಡಬೇಕು. ಇಟ್ಬಿಟ್ಟು ಆ ಮೋಲ್ಡನ್ನ ಕ್ಲೋಸ್ ಮಾಡಿ ಅದಕ್ಕೆ ನಾವು ಸುತ್ತಲೂ ಕೂಡ ಎಣ್ಣೆನ ಹಚ್ಬೇಕು. ಏಕೆಂದ್ರೆ ಆ ಹಿಟ್ಟು ಅದಕ್ಕೆ ಹಿಡಿಬಾರ್ದು ಅಂತ ನಾವು ಅದ್ರ ಸುತ್ತಲೂ ಕೂಡ ಎಣ್ಣೆನ ಹಚ್ಬೇಕು. ಈ ತರ ಸುತ್ತಲೂ ಕೂಡ ನೀಟಾಗಿ ಎಣ್ಣೆ ಹಚ್ಚಿದ್ಮೇಲೆ ನೆಕ್ಸ್ಟ್ ನಾವು ಈ ಏನು ಬೇಯಿಸಿರ್ತಕ್ಕಂಥ ಹಿಟ್ಟಿತ್ತಲ್ಲ ಅದನ್ನ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟಿರ್ಬೇಕು. ಸೊ ಅದು ತಣ್ಣಗಾದ್ಮೇಲೆ ಈ ತರದ ಒಂದು ಪ್ಲೇಟ್ಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋಬೇಕು, ಅದು ಕೈಗೆ ಅಂಟಬಾರ್ದು ಅಂತ. ಸೊ ಅದಾದ್ಮೇಲೆ ನಾವು ಇಲ್ಲಿ ಬೇಯಿಸಿರ್ತಕ್ಕಂಥ ಹಿಟ್ಟಿದೆಯಲ್ಲ ಅಷ್ಟು ಹಿಟ್ಟನ್ನು ಈ ತಟ್ಟೆಗೆ ಹಾಕೋಬೇಕು. ನೋಡಿ, ಈ ತರ ಬೇಯಿಸಿರ್ತಕ್ಕಂಥ ಹಿಟ್ಟನ್ನ ತಟ್ಟೆಗೆ ಹಾಕೋಬೇಕು. ಅಷ್ಟು ಹಿಟ್ಟನ್ನು ತಟ್ಟೆಗೆ ಹಾಕೊಂಡ್ಮೇಲೆ ಅದನ್ನ ನಾವು ಚೆನ್ನಾಗಿ ನಾದಬೇಕು. ಕೈಗೆ ಅಂಟಬಾರ್ದು ಅಂತ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಅದನ್ನ ಚೆನ್ನಾಗಿ ನಾದಬೇಕು. ನಾವು ಅದರಲ್ಲಿ ಗಂಟಿಲ್ದೆ ಇರೋ ರೀತಿ ಚೆನ್ನಾಗಿ ನಾದೋದ್ರಿಂದ ಏನಾಗುತ್ತೆ, ನಮಗೆ ಶಾವ್ಗೆ ಉದ್ರುದ್ರಾಗಿ ಬರುತ್ತೆ. ಇಲ್ಲ ಅಂದ್ರೆ ಅದ್ರಲ್ಲಿ ಗಂಟಿದ್ರೆ ಏನಾಗುತ್ತೆ, ಅದು
ಶಾವ್ಗೆ ಕಟ್ಟಾಗುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಚೆನ್ನಾಗಿ ಈ ಥರ ನಾದ್ಕೊಂಡ್ಬಿಟ್ಟು ಅದರಲ್ಲಿ ನಮಗೆ ಚಕ್ಲಿ ಒಳ್ಳಲ್ಲಿ ಎಷ್ಟು ಹಿಟ್ಟು ಹಿಡಿಯುತ್ತೋ ಅಷ್ಟು ಹಿಟ್ಟನ್ನು ತಗೋಬೇಕು. ನೋಡಿ, ಒಂದು ಸ್ವಲ್ಪನೂ ಕೂಡ ಹಿಟ್ಟು ಅಂಟಲ್ಲ, ಅಷ್ಟು ಚೆನ್ನಾಗಿ ನಾವು ನಾದಬೇಕು. ಅದನ್ನ ಎಷ್ಟು ಚೆನ್ನಾಗಿ ಬೇಯಿಸಿ ನಾದ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಶಾವ್ಗೆ ಬರುತ್ತೆ. ನೋಡಿ, ಈ ಥರದ ಒಂದು ಉಂಡೆಗಳನ್ನಾಗಿ ಮಾಡಿ ಆ ಒರಳೊಳಗೆ ಹಾಕಬೇಕು. ಆ ಒರಳೊಳಗೆ ಹಾಕ್ಬಿಟ್ಟು ನೆಕ್ಸ್ಟ್ ನಾವು ಆ ಮೋಲ್ಡನ್ನು ಕ್ಲೋಸ್ ಮಾಡಿಬಿಟ್ಟು ನಾವು ಶಾವ್ಗೆನ ಹಾಕಬೇಕು. ನೋಡಿ, ಈ ಥರ ನಾವು ಅದನ್ನು ಕ್ಲೋಸ್ ಮಾಡಿಬಿಟ್ಟು ನಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ರೌಂಡ್ ಶೇಪಲ್ಲಾದರೂ ಆಗಿರ್ಬೋದು ಅಥವಾ ಓವಲ್ ಶೇಪಲ್ಲಾದರೂ ಆಗ್ಬೋದು. ನಾವು ಅದನ್ನು ಅಕ್ಕಿ ಹಿಟ್ಟಿನಿಂದ ಮಾಡಿರ್ತಕ್ಕಂಥ ಸರಿನ ಈ ಥರ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಈ ಥರ ಮೋಲ್ಡ್ ಒಳಗೆ ಹಾಕ್ಬಿಟ್ಟು ನೆಕ್ಸ್ಟ್ ಅದರಿಂದ ನಾವು ಶಾವ್ಗೆನ ಈ ಥರ ನೀಟಾಗಿ ಒತ್ತಬೇಕು. ನೋಡಿ, ಶಾವ್ಗೆ ಎಷ್ಟು ಬಿಡಿಯಾಗಿ ಎಷ್ಟು ಮೆತ್ತಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ನೋಡಿ, ನೀವು ಕೂಡ ಈ ಥರ ಸರಿನ ಚೆನ್ನಾಗಿ ಬೇಯಿಸ್ಕೊಳೋದ್ರಿಂದ ಆ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳೋದ್ರಿಂದ ಶಾವ್ಗೆ ಇಷ್ಟೇ ಚೆನ್ನಾಗಿ ಉದ್ರುದ್ರಾಗಿ ಬರುತ್ತೆ. ನಾವು ಆಲ್ರೆಡಿ ಹಿಟ್ಟನ್ನು ಚೆನ್ನಾಗಿ ಬೇಯಿಸ್ಕೊಂಡಿರೋದ್ರಿಂದ ನಾವು ಮತ್ತೆ ಈ ಥರ ಹಿಟ್ಟನ್ನು ಇನ್ನೊಂದು ಸರ್ತಿ ಬೇಯಿಸೋ ಅವಶ್ಯಕತೆ ಇರಲ್ಲ. ಸೊ ನೋಡಿ, ನೆಕ್ಸ್ಟು ಇದಾದ್ಮೇಲೆ ಇದಕ್ಕೆ ಕಾಯಿ ಹಾಲನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿನ ಹಾಕೋಬೇಕು. ಅಕ್ಕಿನ ಮೀಡಿಯಂ ಫ್ಲೇಮಲ್ಲಿ ಬ್ರೌನ್ ಕಲರ್ ಆಗೋವರೆಗೂ ಅದನ್ನ ನಾವು ರೋಸ್ಟ್ ಮಾಡ್ಕೋಬೇಕು. ಈ ಥರ ಯಾಕೆ ಅಕ್ಕಿನ ರೋಸ್ಟ್ ಮಾಡ್ಕೋಬೇಕು ಅಂದರೆ, ಸೊ ನಾವು ಹಾಲು ಅಷ್ಟು ತಿಕ್ಕಾಗಿ ಬರಬೇಕು ಅಂತ ಈ ಥರ ನಾವು ಅಕ್ಕಿನ 1-2 ಟೇಬಲ್ ಸ್ಪೂನ್ ಅಷ್ಟು ಹುರಿದ್ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕೋಬೇಕು. ಹಾಕ್ಕೊಂಡ್ಬಿಟ್ಟು ಅದಕ್ಕೆ ನಾವು ಒಂದು ಅರ್ಧ ಜಾಕಾಯಿ, 1-2 ಏಲಕ್ಕಿನ ಹಾಕ್ಕೊಂಡ್ಬಿಟ್ಟು ಅದನ್ನು ನಾವು ನೈಸಾಗಿ ಪೌಡರ್ ರೀತಿ ರುಬ್ಕೋಬೇಕು. ಈ ಥರ ರುಬ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಅದಕ್ಕೇನೆ ಒಂದು 4 ಬಾದಾಮಿ, ಒಂದು 6 ಪೀಸು ಮತ್ತು ಒಂದು 6 ಪೀಸಷ್ಟು ಗೋಡಂಬಿನ ಹಾಕ್ಕೊಂಡು 1 ಬೌಲಷ್ಟು ಹಸಿ ಕೊಬ್ಬರಿ ತುರಿನ ಹಾಕ್ಕೊಂಡ್ಬಿಟ್ಟು ನೀರನ್ನು ಹಾಕ್ಕೋಬೇಕು. ಅದು ಮುಳುಗೋವಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ನಾವು ತುಂಬ ನೈಸಾಗಿ ನಾವು ಇದನ್ನು ರುಬ್ಕೋಬೇಕು. ನಾವು ಇದನ್ನ ಅಕ್ಕಿನ ಎಷ್ಟು ಚೆನ್ನಾಗಿ ರುಬ್ಕೊಂತೀವೋ ಇದು ನಮಗೆ ಕೊಬ್ಬರಿ ಹಾಲಿಂದ ನಾವು ಹಾಲನ್ನು ಮಾಡಿದಾಗ ಏನಾಗುತ್ತೆ, ನಮಗೆ ಆ ತರಿ ಆಗಿರ್ತಕ್ಕಂತಹ ಕೊಬ್ಬರಿ ನಮಗೆ ಸಿಗಲ್ಲ. ಸೊ ನೋಡಿ, ಈ ಥರ ನೈಸಾಗಿ ರುಬ್ಕೋಬೇಕು. ಈ ಥರ ನೈಸಾಗಿ ರುಬ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು ಅದಕ್ಕೆ ನಾವು 1 ಬೌಲಷ್ಟು ಬೆಲ್ಲನ ಹಾಕ್ಕೋಬೇಕು. ನಾವಿಲ್ಲಿ ಎಷ್ಟು ಪ್ರಮಾಣದ ಕೊಬ್ಬರಿ ತಗೊಂಡಿರ್ತೀವೋ 1 ಬೌಲಷ್ಟು ಕೊಬ್ಬರಿ ತಗೊಂಡ್ರೆ ಅಷ್ಟೇ ಪ್ರಮಾಣದ ಬೆಲ್ಲನ ಹಾಕ್ಕೊಂಡ್ಬಿಟ್ಟು ಆ ಬೆಲ್ಲ ಮುಳುಗುವಷ್ಟು ನೀರನ್ನು ಹಾಕ್ಕೋಬೇಕು. ಆ ನೀರನ್ನು ಹಾಕಿದ್ಮೇಲೆ ಆ ಬೆಲ್ಲ ಕರಗೋ ಥರ ನೀಟಾಗಿ ನಿಧಾನ ಉರಿಯಲ್ಲಿ ಆ ಬೆಲ್ಲನ ಕರಗಿಸ್ಬೇಕು. ಅದೆಲ್ಲ ಕರಗ್ಬಿಟ್ಟು ಈ ಥರ ಕುದಿ ಬಂದಾಗ ನಾವಿಲ್ಲಿ ರುಬ್ಬಿರ್ತಕ್ಕಂತಹ ಕೊಬ್ಬರಿ ಇದೆಯಲ್ಲ, ಕೊಬ್ಬರಿ ಹಾಲಿನ ಮಿಶ್ರಣ, ಅದನ್ನು ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಅದಾದಮೇಲೆ ಮಿಕ್ಸಿ ಜಾರಲ್ಲಿ ಉಳಿದಿರ್ತಕ್ಕಂಥ ಕೊಬ್ಬರಿಗೆ ನಾವು ಮತ್ತೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಅದನ್ನು ಕೂಡ ಈ ಹಾಲಿಗೆ ಹಾಕ್ಬಿಟ್ಟು ಈ ಥರ ನಾವು ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡಿ ಒಂದು ಜಸ್ಟ್ ಅದು ಕುದಿ ಬರ್ತಾ ಇದೆ ಅಂದಾಗ ನಾವು ಗ್ಯಾಸನ್ನು ಆಫ್ ಮಾಡಿದರೆ ಬಿಸಿ ಬಿಸಿ ಆದಂತಹ ಕೊಬ್ಬರಿ ಹಾಲು ರೆಡಿ ಆಗುತ್ತೆ. ಸೊ ಈ ಥರ ಅದು ಸ್ವಲ್ಪ ಇನ್ನು ಕುದಿ ಬರ್ತಾ ಇದೆ ಅಂದಾಗ ನಾವು ಗ್ಯಾಸನ್ನು ಆಫ್ ಮಾಡಬೇಕು. ನಮಗೆಲ್ಲರೇ ಕನ್ಸಿಸ್ಟೆನ್ಸಿ ಗಟ್ಟಿ ಅನಿಸಿದರೆ ಬೇಕಾದರೆ ಸ್ವಲ್ಪ ಹಾಲನ್ನು ಕೂಡ ಹಾಕ್ಕೋಬೋದು. ನೋಡಿ, ನಾನು ಆವಾಗಲೇ ತೋರಿಸಿದ ರೀತಿ ಇನ್ನೊಂದು ಒತ್ತ ಶಾವ್ಗೆನ ಒತ್ತುತ್ತಾ ಇದ್ದೀನಿ. ನೋಡಿ ಎಷ್ಟು ಉದ್ರುದ್ರಾಗಿ ಬಿಡಿ ಬಿಡಿಯಾಗಿ ಶಾವ್ಗೆ ಬರ್ತಾ ಇದೆ ಅಂತ. ಸೊ ನೋಡಿ, ನಮಗೆ ಇದಕ್ಕೆ ಮೇನ್ ಏನಪ್ಪ ಅಂದರೆ, ನಾವು ಹಿಟ್ಟನ್ನ ಎಷ್ಟು ಚೆನ್ನಾಗಿ ಬೇಯಿಸ್ಕೊತೀವೋ ಅಷ್ಟು ಚೆನ್ನಾಗಿ ನಮಗೆ ಈ ಥರ ಶಾವ್ಗೆ ಬರುತ್ತೆ. ಸೊ ನೋಡಿ, ಈ ಥರ ನಾವು ಅದನ್ನು ಕೂಡ ಶಾವ್ಗೆನೂ ಕೂಡ ನಿಮಗೆ ತೋರಿಸ್ತೀನಿ ಎಷ್ಟು ಉದ್ರುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ಸೊ ನೋಡಿ, ಇದಾದ್ಮೇಲೆ ನೆಕ್ಸ್ಟ್ ನಾವು ಇವಾಗ ಏನು ಮಾಡಿಟ್ಕೊಂಡಿದ್ವಲ್ಲ ಕಾಯಿ ಹಾಲು, ಅದನ್ನ ಒಂದು ಬೌಲಿಗೆ ಹಾಕ್ಕೊಂಡು ಸರ್ವ್ ಮಾಡಿದರೆ ಬಿಸಿ ಬಿಸಿ ಆದಂತಹ ಅಕ್ಕಿ ಹಿಟ್ಟಿನ ಒತ್ತು ಶಾವ್ಗೆ ಮತ್ತು ಕೊಬ್ಬರಿಯಿಂದ ತಯಾರಿಸಿದಂತಹ ಕಾಯಿ ಹಾಲು ರೆಡಿ ಆಯಿತು. ಸೊ ಅದನ್ನು ನಾವು ಈ ಒತ್ತ ಶಾವ್ಗೆ ಜೊತೆಗೆ ಹಾಕ್ಕೊಂಡು ತಿನ್ನೋದ್ರಿಂದ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದು ಅಕ್ಕಿ ಹಿಟ್ಟಿನಿಂದ ಮಾಡಿರೋದ್ರಿಂದ ಮತ್ತು ಯಾವುದೇ ರೀತಿಯಾದಂತಹ ಎಣ್ಣೆನ ನಾವು ಯೂಸ್ ಮಾಡಿಲ್ಲದೆ ಇರೋದ್ರಿಂದ ನಮಗೆ ಇದು
ಬೆಳಗಿನ ಉಪಹಾರಕ್ಕೆ ಕೂಡ ತುಂಬ ಅಗ್ರವಾದಂತಹ ತಿಂಡಿ ಆಗುತ್ತೆ. ಸೊ ನೋಡಿ ಈ ಥರ ತಿನ್ನೋದ್ರಿಂದ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಸೊ ನೀವು ಕೂಡ ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.